ಸ್ನೇಹಿತರೆ, ಒಂದು ಕಡೆ ಇಡೀ ಜಗತ್ತೇ ಅಪ್ಪ ಕೊನೆಗೂ ಮೂರನೇ ಮಹಾಯುದ್ಧ ತಪ್ಪಿತು, ಅಮೆರಿಕ ಮತ್ತು ಇರಾನ್ ನಡುವೆ ಶಾಂತಿ ಒಪ್ಪಂದ ಆಯಿತು ಅಂತ ನಿಟ್ಟಿಸಿರು ಬಿಡ್ತಾ ಇದೆ. ಆದರೆ ಅದೇ ಸಮಯದಲ್ಲಿ ಇನ್ನೊಂದು ಕಡೆಯಿಂದ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಒಂದು ಭಯಂಕರವಾದ ಬಾಂಬ್ ಸಿಡಿಸ್ತಾರೆ. ನಾವು ಲೆಬನಾನ್, ಸಿರಿಯಾ ಮತ್ತು ಗಾಜಾ ಬಿಟ್ಟು ಬರುವ ಮಾತೇ ಇಲ್ಲ, ನಮ್ಗೆ ಬೇಕಾದಷ್ಟು ದಿನ ನಾವು ಅಲ್ಲೇ ಇರ್ತೀವಿ ಅಂತ ಇಡೀ ಪ್ರಪಂಚಕ್ಕೆ ಓಪನ್ ಆಗಿ ವಾರ್ನಿಂಗ್ ಕೊಡ್ತಾರೆ. ಹೌದು, ಕಳೆದ 4 ತಿಂಗಳಿನಿಂದ ಜಗತ್ತಿನ ನಿದ್ದೆಗೆಡಿಸಿದ್ದ ಅಮೆರಿಕ ಇಸ್ರೇಲ್ ವರ್ಸಸ್ ಇರಾನ್ ಯುದ್ಧ ಈಗ ಒಂದು ವಿಚಿತ್ರವಾದ ತಿರುವು ಪಡೆದುಕೊಂಡಿದೆ. ಟಿವಿ ಆನ್ ಮಾಡಿದ್ರೆ ಶಾಂತಿ ಒಪ್ಪಂದ ಅಂತ ನ್ಯೂಸ್ ಬರ್ತಿದೆ, ಆದರೆ ಗ್ರೌಂಡ್ ರಿಯಾಲಿಟಿ ನೋಡಿದ್ರೆ ಮಿಸೈಲ್ಗಳು ಈಗಲೂ ಹಾರ್ತಾ ಇವೆ. ಹಾಗಾದರೆ ಈ ಶಾಂತಿ ಒಪ್ಪಂದದ ಹಿಂದಿರುವ ಅಸಲಿ ರಹಸ್ಯಗಳೇನು? ಇಸ್ರೇಲ್ ಯಾಕೆ ಒಪ್ಪಂದಕ್ಕೆ ಕವಡೆ ಕಾಸಿನ ಬೆಲೆಯನ್ನ ಕೊಡ್ತಾ ಇಲ್ಲ? ಬನ್ನಿ ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಕತೆ ಶುರುವಾಗಿದ್ದು ಫೆಬ್ರವರಿ 28ರಂದು ಇರಾನ್ನ ಸುಪ್ರೀಂ ಲೀಡರ್ ಅಯತೊಲ್ಲಾ ಅಲಿ ಖಮೇನಿ ಅವರ ಹತ್ಯೆಯಾದ ನಂತರ ಶುರುವಾದ ಈ ಭೀಕರ ಯುದ್ಧ ಸತತ 100 ದಿನಗಳಿಗೂ ಹೆಚ್ಚು ಕಾಲ ಮಿಡ್ಲ್ ಈಸ್ಟ್ ಅನ್ನ ಸುಟ್ಟು ಕರಕಲಾಗಿಸಿತ್ತು. ಸಮುದ್ರದಲ್ಲಿ ಹಡಗುಗಳ ಸಂಚಾರ ಬಂದಾಗಿತ್ತು. ಇರಾನ್ನ ಬಂದರುಗಳಿಗೆ ಅಮೆರಿಕ ದಿಗ್ಬಂಧನ ಹಾಕಿತ್ತು. ಆರ್ಥಿಕತೆ ಪಾತಾಳಕ್ಕೆ ಕುಸಿದು ಇರಾನ್ನ ಸಾಮಾನ್ಯ ಜನ ಪರದಾಡ್ತಾ ಇದ್ರು. ಆದರೆ ದಿಢೀರಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತು ಇರಾನ್ ನಾಯಕರು ಒಂದು ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಿದ್ದಾರೆ ಅನ್ನುವ ಬ್ರೇಕಿಂಗ್ ನ್ಯೂಸ್ ಬರುತ್ತೆ. ಭಾನುವಾರದಂದು ಈ ಒಪ್ಪಂದ ಘೋಷಣೆಯಾಗುತ್ತೆ. ಇದರ ಪ್ರಕಾರ ಜಗತ್ತಿನ ಅತಿ ಮುಖ್ಯ ಜಲಮಾರ್ಗವಾದ ಸ್ಟ್ರೈಟ್ ಆಫ್ ಹಾರ್ಮುಜ್ ಮತ್ತೆ ಓಪನ್ ಆಗುತ್ತೆ. ಅದು ಕೂಡ ಯಾವುದೇ ಟೋಲ್ ಇಲ್ಲದೆ ಹಡಗುಗಳು ಓಡಾಡಬಹುದು ಅಂತ ಅಮೆರಿಕ ಹೇಳಿತ್ತು. ಇರಾನ್ಗೆ ಖುಷಿಯೋ ಖುಷಿ, ಅದರ ಸ್ಟಾಕ್ ಮಾರ್ಕೆಟ್ ಬರೋಬ್ಬರಿ 5 ಮಿಲಿಯನ್ ಪಾಯಿಂಟ್ಸ್ ತಲುಪಿದೆ. ಕರೆನ್ಸಿ ರೇಟ್ ಕೂಡ ಸ್ಟ್ರಾಂಗ್ ಆಗ್ತಿದೆ. ಅಲ್ಲಿಗೆ ಎಲ್ಲರೂ ಕೂಡ ಯುದ್ಧ ಮುಗಿಯಿತು, ಇನ್ನಾದರೂ ನೆಮ್ಮದಿಯಿಂದ ಇರಬಹುದು ಅಂತ ಅಂದುಕೊಂಡಿದ್ರು. ಆದರೆ ಅಸಲಿ ಕತೆ ಬೇರೆನೇ ಇದೆ. ಅಮೆರಿಕ ಮತ್ತು ಇರಾನ್ ಶಾಂತಿ ಬಗ್ಗೆ ಮಾತನಾಡ್ತಾ ಇದ್ರೆ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ನೇರವಾಗಿ ಕ್ಯಾಮ್ರಾ ಮುಂದೆ ಬಂದು ಈ ಒಪ್ಪಂದ ನಮಗೆ ಸಂಬಂಧಿಸಿದ್ದಲ್ಲ, ನಾವು ನಮ್ಮ ಪಾಡಿಗೆ ಯುದ್ಧ ಮಾಡ್ತೀವಿ ಅನ್ನುವ ಮುನ್ಸೂಚನೆ ಕೊಟ್ಟಿದ್ದಾರೆ. ನೀವು ನಂಬ್ತಿರೋ ಬಿಡ್ತೀರೋ, ಇಸ್ರೇಲ್ ಈಗ ಲೆಬನಾನ್ನಲ್ಲಿ ಬರೋಬ್ಬರಿ 570 ಚದರ ಕಿಲೋಮೀಟರ್ ಮತ್ತು ಗಾಜಾದಲ್ಲಿ 1000 ಚದರ ಕಿಲೋಮೀಟರ್ ಭೂಮಿಯನ್ನ ವಶಪಡಿಸಿಕೊಂಡಿದೆ. ನೆತನ್ಯಾಹು ಹಾಗೂ ಅಲ್ಲಿನ ರಕ್ಷಣಾ ಸಚಿವರು ಹೇಳಿದ ಮಾತುಗಳನ್ನ ಕೇಳಿದ್ರೆ ನಿಮಗೆ ಖಂಡಿತವಾಗಿಯೂ ಶಾಕ್ ಆಗುತ್ತೆ. ನಾವು ಈ ಆಕ್ರಮಿತ ಪ್ರದೇಶದಿಂದ ಜಾಗ ಖಾಲಿ ಮಾಡುವ ಪ್ರಶ್ನೆಯೇ ಇಲ್ಲ, ಯಾವುದೇ ಟೈಮ್ ಲಿಮಿಟ್ ಇಲ್ಲದೆ ನಮ್ಮ ಸೇನೆ ಅಲ್ಲೇ ಇರುತ್ತೆ ಅಂತ ಅವರು ಓಪನ್ ಆಗಿ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಇರಾನ್ಗೆ ಅಣ್ವಸ್ತ್ರ ಸಿಗದಂತೆ ಮಾಡೋದೇ ನಮ್ಮ ಜೀವನದ ಗುರಿ. ಈ ಒಪ್ಪಂದ ಇದ್ರೂ ಸರಿ ಹೋದ್ರೂ ಸರಿ, ನಾವು ಇರಾನ್ ವಿರುದ್ಧ ಹೋರಾಡ್ತೀವಿ ಅಂತ ಶಪಥ ಮಾಡಿದ್ದಾರೆ. ಇದಕ್ಕಾಗಿ ಇಸ್ರೇಲ್ ತನ್ನ ಡಿಫೆನ್ಸ್ ಬಜೆಟ್ಗೆ ಎಕ್ಸ್ಟ್ರಾ 350 ಬಿಲಿಯನ್ ಶೆಕಲ್ ಹಣವನ್ನ ಮೀಸಲಿಟ್ಟಿದೆ. ಒಂದ್ ಕಡೆಯಲ್ಲಿ ಈ ರೀತಿ ಆಗ್ತಾ ಇದ್ರೆ ಅತ್ತ ಇರಾನ್ನಲ್ಲಿ ಏನಾಗ್ತಿದೆ ಗೊತ್ತಾ? ಈ ಒಪ್ಪಂದದಿಂದ ಇರಾನ್ನ ಜನ ಸೆಲೆಬ್ರೇಟ್ ಮಾಡ್ತಾರೆ ಅನ್ಕೊಂಡ್ರೆ ಅದು ನಿಮ್ಮ ತಪ್ಪು. ಇರಾನ್ನ ರಸ್ತೆಗಳಲ್ಲಿ ಜನ ಪ್ರತಿಭಟನೆಗೆ ಇಳಿದಿದ್ದಾರೆ. ತಮ್ಮದೇ ನಾಯಕರಾದ ಅಬ್ಬಾಸ್ ಅರಕ್ಚಿ ಮತ್ತು ಮೊಹಮ್ಮದ್ ಬಕೇರ್ ಗಾಲಿಬಾಫ್ ಅವರನ್ನ ರಾಜಿ ಮಾಡಿಕೊಂಡವರು ಅಂತ ಜನ ಬೈಯುತ್ತಿದ್ದಾರೆ. ನಮ್ಮ ನಾಯಕ ಖಮೇನಿ ಅವರನ್ನ ಕೊಂದ ಅಮೆರಿಕ ಜೊತೆ ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ ಅಂತ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ. ಇರಾನ್ನ ಹಾರ್ಡ್ ಲೈನರ್ಸ್ ಅಂತೂ ಈ ಒಪ್ಪಂದವನ್ನ ಹರಿದು ಹಾಕುವ ಮಟ್ಟಿಗೆ ಕೋಪಗೊಂಡಿದ್ದಾರೆ. ಅಲ್ಲಿಗೆ ಅಮೆರಿಕ ಇದನ್ನ ಶಾಂತಿ ಒಪ್ಪಂದ ಅಂತ ಕರೆದ್ರೆ ಇರಾನ್ನ ಜನ ಮಾತ್ರ ಇದು ಶಾಂತಿ ಒಪ್ಪಂದ ಅಲ್ಲ, ಇದೊಂದು ಮೋಸ ಅಂತ ಹೇಳ್ತಿದ್ದಾರೆ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ವಿಚಾರ ನಿಮಗೆ ಗೊತ್ತಿರಬೇಕು. ಶಾಂತಿ ಒಪ್ಪಂದದ ಮಾತುಕತೆ ನಡೀತಿರುವ ಟೈಮ್ನಲ್ಲಿ ಭಾನುವಾರ ದಿಢೀರಂತ ಇಸ್ರೇಲ್ ಲೆಬನಾನ್ನ ರಾಜಧಾನಿ ಬೈರೂತ್ ಮೇಲೆ ಭೀಕರ ಬಾಂಬ್ ದಾಳಿ ಮಾಡಿದೆ. ಇದರಲ್ಲಿ 3 ಜನ ಸಾವನ್ನಪ್ಪಿದ್ದಾರೆ. ಬೈರೂತ್ ಮೇಲೆ ದಾಳಿ ಮಾಡಿದ್ರೆ ಅದು ನಮ್ಮ ರೆಡ್ ಲೈನ್ ಕ್ರಾಸ್ ಮಾಡದಂತೆ ಅಂತ ಇರಾನ್ ಮೊದಲೇ ವಾರ್ನಿಂಗ್ ಕೊಟ್ಟಿತ್ತು. ಆದರೂ ಕೂಡ ಇಸ್ರೇಲ್ ಲೆಕ್ಕಿಸಲಿಲ್ಲ. ಈ ದಾಳಿಯಿಂದ ಸ್ವತಃ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಫುಲ್ ಗರಂ ಆಗಿದ್ದಾರಂತೆ. ಯಾಕಂದ್ರೆ ಈ ದಾಳಿಯಿಂದ ಶಾಂತಿ ಒಪ್ಪಂದವೇ ಮುರಿದು ಬೀಳುವ ಸಾಧ್ಯತೆ ಇತ್ತು. ಮತ್ತೊಂದು ಕಡೆಯಲ್ಲಿ ಟ್ರಂಪ್ ಮತ್ತು ನೆತನ್ಯಾಹು ನಡುವೆ ತೆರೆಯ ಹಿಂದೆ ದೊಡ್ಡ ಜಗಳವೇ ನಡೆದಿದೆ ಅನ್ನುವ ಸುದ್ದಿಗಳು ಕೂಡ ಇದೆ. ಈ ನಡುವೆ ನಾನು ಟ್ರಂಪ್ ಹೇಳಿದ ಎಲ್ಲ ಮಾತುಗಳನ್ನು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ, ನನ್ನ ದೇಶದ ರಕ್ಷಣೆ ನನಗೆ ಮುಖ್ಯ ಅಂತ ನೆತನ್ಯಾಹು ಓಪನ್ ಆಗಿ ಹೇಳಿದ್ದಾರಂತೆ.
ಇದೆಲ್ಲದರ ನಡುವೆ ನಿಮಗೆ ಮತ್ತೊಂದು ವಿಚಾರ ಗೊತ್ತಿರಬೇಕು. ಅಮೆರಿಕ ಇರಾನ್ ಮೇಲೆ ಕಠಿಣ ನಿರ್ಬಂಧಗಳನ್ನು ಹೇರಿದೆ ಅಂತ ಪ್ರಪಂಚಕ್ಕೆ ತೋರಿಸ್ಕೊಳ್ತಾ ಇತ್ತು. ಆದರೆ ತೆರೆಯ ಹಿಂದೆ ಟ್ರಂಪ್ ಆಡಳಿತ ಕತಾರ್ ದೇಶದ ಮೂಲಕ ಇರಾನ್ಗೆ ಬಿಲಿಯನ್ ಗಟ್ಟಲೆ ಹಣವನ್ನ ರಹಸ್ಯವಾಗಿ ಟ್ರಾನ್ಸ್ಫರ್ ಮಾಡಲು ಸೈಲೆಂಟ್ ಆಗಿ ಒಪ್ಪಿಗೆ ಕೊಟ್ಟಿತ್ತು ಅನ್ನುವ ಶಾಕಿಂಗ್ ನ್ಯೂಸ್ ಈಗ ಲೀಕ್ ಆಗಿದೆ. ಕತಾರ್ ಇರಾನ್ಗೆ ಸುಮಾರು $1 ಬಿಲಿಯನ್ ಕ್ರೆಡಿಟ್ ಲೈನ್ ಓಪನ್ ಮಾಡಿತ್ತು. ಅಮೆರಿಕದ ಸೀನಿಯರ್ ನಾಯಕರಾದ ಜೇರ್ಡ್ ಕುಶ್ನರ್ ಮತ್ತು ಸ್ಟೀವ್ ವಿಟ್ಕಾಪ್ ಇದನ್ನೆಲ್ಲ ನಿಂತು ಮಾಡಿಸ್ತಾ ಇದ್ರು ಅಂತ ವರದಿಗಳು ಹೇಳ್ತಿವೆ. ಅಂದ್ರೆ ಯುದ್ಧ ಮಾಡ್ತಿದ್ದ ಅಮೆರಿಕ ಹಿಂದಿನಿಂದ ಆರ್ಥಿಕ ಸಹಾಯ ಕೂಡ ಮಾಡ್ತಾ ಇತ್ತು. ಯಾಕೆ? ಕೇವಲ ತೈಲ ಬೆಲೆ ಹೆಚ್ಚಾಗದಿರಲಿ ಮತ್ತು ಹರ್ಮುಜ್ ಜಲಮಾರ್ಗ ಸೇಫ್ ಆಗಿರಲಿ ಅನ್ನುವ ಸ್ವಾರ್ಥಕ್ಕಾಗಿ. ಒಂದ್ ಕಡೆ ಈ ವರದಿಗಳು ಬಂದ್ರೆ ಮತ್ತೊಂದು ಕಡೆಯಲ್ಲಿ ಟ್ರಂಪ್ ಬೇರೆಯದ್ದೇ ಕತೆ ಹೇಳ್ತಿದ್ದಾರೆ. ಅಮೆರಿಕ ಇರಾನ್ಗೆ $300 ಮಿಲಿಯನ್ ಕೊಡ್ತಿದೆ ಅನ್ನುವ ಕತೆ ಶುದ್ಧ ಸುಳ್ಳು. ಇದು ನಮ್ಮ ವಿರೋಧಿಗಳು ಹಬ್ಬಿಸ್ತಾ ಇರುವ ಫೇಕ್ ನ್ಯೂಸ್ ಅಂತ ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಸ್ನೇಹಿತರೆ, ನಾವು ಹಿಂದಿನ ವಿಡಿಯೋದಲ್ಲೇ ಹೇಳಿದ್ವಿ, ಈ ಒಪ್ಪಂದವನ್ನ ಇಸ್ರೇಲ್ ಅಷ್ಟು ಸುಲಭದಲ್ಲಿ ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಹಲವು ಕಾರಣಗಳಿದೆ. ನೆತನ್ಯಾಹು ಹೇಳುವ ಪ್ರಕಾರ ಅಕ್ಟೋಬರ್ 7ರ ದಾಳಿಯ ನಂತರ ಇಸ್ರೇಲ್ನ ಭದ್ರತಾ ನೀತಿ ಕಂಪ್ಲೀಟ್ ಆಗಿ ಬದಲಾಗಿದೆ. ಈಗ ಅವರ ಪಾಲಿಸಿ ಏನಂದ್ರೆ, ಶತ್ರು ನಮ್ಮ ಮೇಲೆ ದಾಳಿ ಮಾಡುವ ಮುನ್ನವೇ ನಾವೇ ಅವರನ್ನ ಹುಡುಕಿ ಹೊಡೆಯಬೇಕು. ಅದಕ್ಕಾಗಿಯೇ ಅವರು ಹಮಾಸ್ ಮತ್ತು ಹಿಜ್ಬುಲ್ಲಾದ ನಾಯಕರಾದ ಇಸ್ಮಾಯಿಲ್ ಹನಿಯಾಮ್, ಯಾಹ್ಯಾ ಸಿನ್ವರ್ ಮತ್ತು ಹಸನ್ ನಸ್ರಲ್ಲಾ ಅವರನ್ನ ಮುಗಿಸಾಕಿದ್ದು ಅಂತ ಹೆಮ್ಮೆಯಿಂದ ಹೇಳ್ತಾರೆ. ಇನ್ನು ಅಮೆರಿಕ ಮತ್ತು ಇರಾನ್ ನಡುವೆ ಬರೀ 1.5 ಪೇಜಿನ ಒಪ್ಪಂದ ಆಗಿದೆ ಅಂತ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಹೇಳಿದ್ದಾರೆ. ಇರಾನ್ ಇನ್ಮುಂದೆ ಅಣ್ವಸ್ತ್ರ ಮಾಡಲ್ಲ ಅಂತ ಒಪ್ಕೊಂಡಿದೆ ಅಂತ ಟ್ರಂಪ್ ಹೇಳ್ತಾರೆ. ಆದರೆ ನೆತನ್ಯಾಹುಗೆ ಇದರ ಮೇಲೆ ನಂಬಿಕೆಯೇ ಇಲ್ಲ. ಒಪ್ಪಂದ ಇದ್ರೂ ಸರಿ, ಇಲ್ಲದಿದ್ರೂ ಸರಿ, ಇರಾನ್ ಅಣ್ವಸ್ತ್ರ ಮಾಡದಂತೆ ತಡೆಯೋದೇ ನಮ್ಮ ಗುರಿ ಅಂತ ಅವರು ಪಣ ತೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ಅಮೆರಿಕದ ಡೆಮಾಕ್ರಾಟ್ ನಾಯಕರು ಟ್ರಂಪ್ ಅವರ ಈ ಒಪ್ಪಂದವನ್ನ ಫುಲ್ ವಿರೋಧಿಸ್ತಾ ಇದ್ದಾರೆ. ಸೆನೆಟರ್ ಆಡಮ್ ಸ್ಕ್ವಿಪ್ ಅವರ ಪ್ರಕಾರ ಈ ಯುದ್ಧದಿಂದ ಅಮೆರಿಕಾಗೆ ದೊಡ್ಡ ನಷ್ಟ ಆಗಿದೆ, ಆದರೆ ಇರಾನ್ಗೆ ಹೆಚ್ಚು ಬಲ ಬಂದಿದೆ ಅಂತಾರೆ. ಕಾಂಗ್ರೆಸ್ ವುಮನ್ ಯಸ್ಸಾಮಿನ್ ಅನ್ಸಾರಿ ಅವರು ಹೇಳುವಂತೆ, ಈ ಯುದ್ಧದಿಂದ ಸುಮ್ಮನೆ ಪ್ರಾಣಹಾನಿ ಮತ್ತು ಗ್ಯಾಸ್ ಬೆಲೆ ಏರಿಕೆ ಆಯ್ತೆ ಹೊರತು ಯಾರಿಗೂ ಲಾಭ ಆಗಿಲ್ಲ ಅಂತಾರೆ. ಹಾಗಾದ್ರೆ ಮುಂದೇನು ಸ್ನೇಹಿತರೆ? ಈ ಅಮೆರಿಕ ಇರಾನ್ ಒಪ್ಪಂದ ಉಳಿಯುತ್ತಾ? ನೋಡಿ, ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಈ ಒಪ್ಪಂದ ಬಹಳ ವೀಕ್ ಆಗಿದೆ. ಒಂದ್ ಕಡೆ ಇರಾನ್ ಮಿಲಿಟರಿ ಯಾರಾದರೂ ಈ ಒಪ್ಪಂದ ಮುರಿದ್ರೆ ನಾವು ತ್ವರಿತವಾಗಿ ಮತ್ತು ಬಲವಾಗಿ ಮತ್ತೆ ಯುದ್ಧಕ್ಕಿಳಿಯುತ್ತೇವೆ ಅಂತ ಹೈ ಅಲರ್ಟ್ನಲ್ಲಿದೆ. ಇನ್ನೊಂದು ಕಡೆ ಸೌತ್ ಲೆಬನಾನ್ನಲ್ಲಿ ಇಸ್ರೇಲಿ ಸೈನಿಕರ ಮೇಲೆ ಹಿಜ್ಬುಲ್ಲಾ ಈಗಲೂ ರಾಕೆಟ್ ದಾಳಿ ಮಾಡ್ತಾನೆ ಇದೆ. ಜೊತೆಗೆ ಇರಾನ್ನ ಕೇಶ್ಮ ದ್ವೀಪದ ಹತ್ತಿರ 3 ನಿಗೂಢ ಸ್ಫೋಟಗಳು ಕೂಡ ಕೇಳಿ ಬಂದಿವೆ. ಇದನ್ನೆಲ್ಲ ನೋಡಿದ್ರೆ ಈ ಒಪ್ಪಂದ ಕೇವಲ ಒಂದು ತಾತ್ಕಾಲಿಕ ಬ್ರೇಕ್ ತರಹ ಕಾಣಿಸ್ತಾ ಇದೆ ಅಷ್ಟೇ. ಫೈನಲ್ ಒಪ್ಪಂದ ಆಗೋದಕ್ಕೆ ಇನ್ನೂ ಕೂಡ 2 ತಿಂಗಳು ಬೇಕು. ಅಲ್ಲಿ ಇರಾನ್ನ $25 ಬಿಲಿಯನ್ ಫ್ರೀಸ್ ಆಗಿರುವ ಹಣದ ಬಗ್ಗೆ, ಅಣ್ವಸ್ತ್ರದ ಬಗ್ಗೆ ದೊಡ್ಡ ಚರ್ಚೆ ಆಗಬೇಕಾಗಿದೆ. ಅಲ್ಲಿವರೆಗೂ ಯಾವುದೇ ಕ್ಷಣದಲ್ಲಾದರೂ ಮತ್ತೆ ಮಿಸೈಲ್ಗಳು ಹಾರಬಹುದು. ಸ್ನೇಹಿತರೆ, ಜಗತ್ತಿನ ಕಣ್ಣಿಗೆ ಈಗ ಶಾಂತಿಯ ಮುಖವಾಡ ಕಾಣಿಸ್ತಾ ಇರಬಹುದು, ಆದರೆ ಯುದ್ಧದ ಬೆಂಕಿ ಸಂಪೂರ್ಣವಾಗಿ ಆರಿಲ್ಲ. ಅದು ಬೂದಿ ಮುಚ್ಚಿದ ಕೆಂಡದಂತೆ ಒಳಗೊಳಗೆ ಹೊಗೆಯಾಡ್ತಾ ಇದೆ. ನಿಮ್ಮ ಪ್ರಕಾರ ಈ ಶಾಂತಿ ಒಪ್ಪಂದ ಎಷ್ಟು ದಿನದವರೆಗೆ ಶಾಂತಿ ತರಬಹುದು? ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.